ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ನೀವೇ ಕೂಡ ತಮ್ಲೈನಲ್ಲಿ ನೋಡಿರ್ತೀರ. ಸೊ ತುಂಬ ಅಂದರೆ ಈಗ ತಾನೇ ನಾವೇನು ತುಂಬ ದಿನವೂ ಆಗಿರಲಿಲ್ಲ. ಇವಾಗ ಬಾಣಂತನ ಅದೇ ಮುಗಿಸ್ಕೊಂಡು ನಮ್ಮ ಮನೆಗೆ ಬಂದಿದ್ದು. ಸೊ ಇವನು 1-2 ವಾರ ಆಗಿತ್ತು ನಮ್ಮ ಅಮ್ಮನ ಮನೆಗೆ ಹೋಗಿ. ಇವನು ಕೂಡ ಸ್ಕೂಲು ರಜೆ ಇತ್ತಲ್ಲ. ಸೊ ನಮ್ಮದು ಬರ್ತಡೇ ಸ್ವಲ್ಪ ಫಂಕ್ಷನ್ ಇತ್ತು. ಸೊ ಅದಕ್ಕೋಸ್ಕರ ಬಟ್ಟೆ ತೊಗೋಬೇಕಾಯಿತು, ಅದ್ರ ಪ್ರಿಪ್ರೇಷನ್ ಕೂಡ ಇತ್ತು. ಸೊ ಇವನಿಗೂ ಹೋಗಬೇಕು ಅಂತ ಇದ್ನಲ್ಲ ಅಂತ ಹೇಳಿಬಿಟ್ಟು ಬೆಳಗ್ಗೆನೇ ರೆಡಿ ಆಗಿಬಿಟ್ಟು, ಸೊ ನಮ್ಮ ಅತ್ತೆ ಪುಳಿಯೋಗರೆ ಕೂಡ ಮಾಡಿ ಇಟ್ಟಿದ್ರು. ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಆಫೀಸ್ಗೆ ಹೋಗುವಾಗಲೇ ಅಲ್ಲೇ ನಮ್ಮ ಅಮ್ಮನ ಮನೆಗೆ ಬಿಟ್ಬಿಟ್ಟು, ಸೊ ಅವ್ರು ಆನ್ ದ ವೇ ಹಾಗೆ ಹೋಗ್ತಾರೆ. ಒಂದು 15 ದಿನ ಆಗಿತ್ತು ಹೋಗಿ. ಸೊ ಇವನು ಹೋಗಬೇಕು ನೋಡಬೇಕು ಅಂತ ಹೇಳ್ತಿದ್ದ, ಆಟ ಮಾಡ್ತಿದ್ದ. ಅಮ್ಮ ಇವತ್ತು ರಜೆ ಇದೆಯಲ್ಲ, ಕರ್ಕೊಂಡೋಗು, ಸ್ಯಾಟರ್ಡೆ ಸಂಡೇ ರಜೆ ಇದ್ದಾಗ ಕರ್ಕೊಂಡು ಹೋಗ್ತೀವಿ ಅಂತ ಮೊದಲೇ ಹೇಳಿಬಿಟ್ಟಿದ್ದು. ಅವನು ಅಳ್ತಾ ಇರುವಾಗ ಸೊ ಅದಕ್ಕೇ ಕರ್ಕೊಂಡೋಗು ಅಂತ ಹೇಳ್ತಿದ್ದೆ. ಸೊ ಅದು ಆಗುತ್ತೆ ಇದು ಆಗುತ್ತೆ ಅಂತ ಹೇಳ್ಬಿಟ್ಟು ಫೈನಲಿ ನಮ್ಮ ಅಮ್ಮನ ಮನೆ ಬಂತು. ಸೊ ನಾವು ಕೂಡ ನಮ್ಮ ಮನೆಗೆ ಬಂದು ಏನಪ್ಪ ಅಂತಂದರೆ, ಅವರು ರಾತ್ರಿನೂ ಕೂಡ ಫೋನ್ ಮಾಡಿದರು. ಬಾ ನನಗೂ ಮಗ ನೋಡೋಂಗೆ ಆಗೈತೆ, ಬಾ ನೋಡಬೇಕು ಅಂತ ಹೇಳ್ಬಿಟ್ಟು ಅವರು ಕೂಡ ಹೇಳಿದರು. ಸರಿ ಅಂತ ಹೇಳಿಬಿಟ್ಟು ನಾವು ನಮ್ಮ ಮನೇಲಿ ಟಿಫನ್ ಎಲ್ಲ ಮಾಡ್ಕೊಂಡು ಹೋಗೋಷ್ಟರಲ್ಲಿ 8:15 ಆಗಿತ್ತು. ಸೊ ಇವನು ಬಂದ್ಬಿಟ್ಟು ನಮ್ಮ ಅಕ್ಕನ ಮಗ, ಅವನಿಗೂ ರಜೆ ಇತ್ತು. ಸೊ ಅವನು ಬೇಗನೆ ಹೋಗಿದ್ದ, ಶನಿವಾರ ನೈಟೇನೆ, ಶುಕ್ರವಾರ ಅಲ್ಲ ಬೆಳಗ್ಗೆ ಬಿಟ್ಬಿಟ್ಟು ಹೋಗಿದ್ರು. ಸೊ ಅವನು ಅಲ್ಲೇ ಇದ್ದ. ನಮ್ಮಮ್ಮ ಕೂಡ ಇನ್ನೂ ಅದೇ ಎದ್ದಿರಲಿಲ್ಲ, ಇನ್ನೂ ಮಲಗಿದ್ರು. ನಾವು ಸ್ವಲ್ಪ ನಮ್ಮ ಮನೆಯವ್ರು ಕೆಲ್ಸಕ್ಕೆ ಹೋಗ್ಬೇಕಲ್ಲ, ಬೇಗನೆ ಹೋಗಿದ್ದು. ಸೊ ನೋಡಿ ಬಂದಿದ ತಕ್ಷಣವೇ ಅವನು ಎಲ್ಲೂ ನೋಡಲೇ ಇಲ್ಲ, ಡೈರೆಕ್ಟು ರೂಮ್ಗೆ ಹೋಗ್ಬಿಟ್ಟೆ. ನಮ್ಮಮ್ಮ ಅಲ್ಲೇ ಇರ್ತಾರೆ ಅಂತ ಹೇಳ್ಬಿಟ್ಟು. ತುಂಬ ದಿನವೂ ಆಗಿಲ್ಲ, ಒಂದು 15 ದಿನ ಆಯಿತು. 15 ದಿನಕ್ಕೆ ಅವನು ಆಮೇಲೆ ಅಲ್ಲಿಂದ ಬರುವಾಗಲಂತೂ ತುಂಬಾ ಖುಷಿ ಪಟ್ಬಿಟ್ಟಿದ್ದ. ಹೋಗ್ತೀವಿ ಅಂತ ಹೇಳ್ಬಿಟ್ಟು. ಆಮೇಲೆ ನೈಟು ಕೂಡ ಹೇಳ್ತಿದ್ದ, ನಾಳೆ ಹೋಗ್ತೀವ ಅಂತ ಕೇಳ್ತಾ ಇದ್ದ. ನಾನು ಅವನಿಗೆ ಹೇಳಿ ಸಾಕಾಯಿತು, ಹೌದು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಇದು ಮಾಡ್ತಾಯಿದ್ದೆ. ಆಮೇಲೆ ನನ್ನ ಮಗಳನ್ನ ಎತ್ಕೊಂಡಿದ್ದೆ ಫಸ್ಟು. ಅವ್ರು ನನ್ನ ಮಗಳನ್ನ ಎತ್ಕೊಳ್ಳಿಲ್ಲ, ನನ್ನ ಮಗನ್ನ ಫಸ್ಟು ಎತ್ಕೊಂಡು ಮುದ್ದು ಮಾಡಿದ್ದು. ಅವನು ಅಷ್ಟೇ ಡೈರೆಕ್ಟು ರೂಮಲ್ಲಿ ಇರ್ತಾರೆ ಅಂತ ಹೇಳಿಬಿಟ್ಟು ರೂಮ್ಗೆ ಹೊಂಟೋಗ್ಬಿಟ್ಟ ಅವನು ನೋಡೋದಕ್ಕೆ ಅಂತ ಹೇಳ್ಬಿಟ್ಟು. ಸರಿ ಆಯ್ತು, ಇವಾಗ ಅವನದಾಯ್ತು. ಇವಾಗ ನನ್ನ ಮಗಳು ಅಷ್ಟೇ, ಅವಳೇನು ಮರ್ತೇ ಹೋಗಿಲ್ಲ. 15 ದಿನ 20 ದಿನ ಗ್ಯಾಪ್ ಆದರೂ ಕೂಡ ಅವಳು ನಮ್ಮ ಅಮ್ಮನ ಮರ್ತಿಲ್ಲ. ಕರೆದಿದ ತಕ್ಷಣವೇ ಹೋಗ್ತಾಳೆ. ಮತ್ತು ನಮ್ಮಮ್ಮ ಏನಾದ್ರು ಎತ್ಕೊಂಡಿದ್ರೆ ನಾನು ಕರೆದ್ರೆ ಬರೋದೇ ಇಲ್ಲ ಅವಳು, ನಮ್ಮ ಅಮ್ಮನ ಹತ್ರನೇ ಇರ್ತಾಳೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಸ್ವಲ್ಪ ಕೋಲ್ಡ್ ಥರ ಆಗಿಬಿಟ್ಟಿತ್ತು ನನ್ನ ಮಗಳಿಗೆ. ಅಂದರೆ ವೆದರ್ಗೆಲ್ಲ ಹಾಗೆ ಇರುತ್ತಲ್ಲ. ಸೊ ನನ್ನ ಮಗನಿಗೆ ಸ್ಕೂಲ್ಗೆ ಬೇರೆ ಹೋಗ್ತಿದ್ನಲ್ಲ, ಸ್ಕೂಲಲ್ಲಿ ಇವಾಗ ಒಬ್ರಿಗೆ ಬಂದರೆ ಇನ್ನೊಬ್ರಿಗೆ ಬಂದೇ ಬರುತ್ತೆ, ಅದು ಕಾಮನ್ನು. ಸೊ ಅಲ್ಲಿ ಹೋದಾಗ ಇನ್ಫೆಕ್ಷನ್ ಥರ ಇವ್ನಿಗೆ ಆಗಿತ್ತು. ಇವ್ನು ಮನೆಗೆ ಬಂದಾಗ ಮಗುನ ಮುಟ್ತಾ ಇರ್ತಾನೆ, ಇದು ಮಾಡ್ತಾ ಇರ್ತಾನೆ. ಸೊ ನನ್ನ ಮಗಳಿಗೂ ಸ್ವಲ್ಪ ಕೋಲ್ಡ್ ಆಗಿತ್ತು. ನಮ್ಮ ಅಮ್ಮನ ಮನೆಗೆ ಹೋಗಿದ್ವಲ್ಲ. ಸೊ ಇದೇನಪ್ಪ ಅಂತಂದರೆ ತುಪ್ಪಿರಿಗೆ ಸೊಪ್ಪು ಅಂತ ಕರಿತೀವಿ ಇದನ್ನ. ಸೊ ಇದನ್ನೇನಪ್ಪ ಅಂದರೆ, ನೀವು ನೀಟಾಗಿ ವಾಶ್ ಮಾಡಿ, ಅದೇ ಒಂದು ಬಟ್ಟೆ ಹಾಕ್ಕೊಂಡು ಬಟ್ಟೆಯಲ್ಲಿ ನೀಟಾಗೆಲ್ಲ ಒರೆಸಿ ಇದು ಮಾಡ್ಕೊಳ್ಳಿ. ಅದನ್ನು ಎಂತಕ್ಕಪ್ಪ ಹಾಕ್ತಾರೆ ಅಂತ ಹೇಳಿದ್ರೆ, ಈ ಕೆಮ್ಮು ಮತ್ತು ಜಾಸ್ತಿ ಕಫ ಇರುತ್ತೆ ನೋಡಿ, ನೆಗಡಿ ಇರುತ್ತಲ್ಲ, ಗೊರ ಅಂತ ಇರುತ್ತಲ್ಲ. ಸೊ ಅಂಥ ಟೈಮಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ಆವಾಗ ಅದಕ್ಕೆ ಈ ಥರ ನೀಟಾಗಿ ಒಂದು ಇದರಲ್ಲಿ ಹಾಕ್ಬಿಟ್ಟು ಬೌಲಲ್ಲಿ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಯಾಕಪ್ಪ ವಾಶ್ ಮಾಡಬೇಕು ಅಂದರೆ, ಇದು ಸ್ವಲ್ಪ ಅಂದರೆ ಖಾಲಿ ಸೈಟಲ್ಲಿ ಆ ಕಡೆ ಎಲ್ಲ ಬೆಳೆದಿರುತ್ತಲ್ಲ. ಸೊ ನಾಯಿಗೆ ಓಡಾಡ್ತಾ ಇರುತ್ತೆ, ಏನಾದರೂ ಗಲೀಜು ಇರುತ್ತೆ. ಸೊ ನೀವು ಯಾವುದೇ ಸೊಪ್ಪು ಯೂಸ್ ಮಾಡಬೇಕು ಅಂತಂದಾಗ ಆ ರೀತಿ ನೀಟಾಗಿ ವಾಶ್ ಮಾಡಿಬಿಟ್ಟು, ಆಮೇಲೆ ಅದನ್ನು ನೀಟಾಗಿ ಒಂದು ಬಟ್ಟೆಯಲ್ಲಿ ಒರೆಸ್ಕೊಳ್ಳಿ. ಅಂದರೆ ತ್ಯಾವದ ಬಟ್ಟೆಲಿ ಒರೆಸ್ಕೋಬೇಡಿ, ಬರೆ ಬಟ್ಟೆಲಿ ಒರೆಸ್ಕೊಂಡು ಎತ್ತಿಟ್ಕೊಳ್ಳಿ. ಇದನ್ನು ನೀವು ಜಾಸ್ತಿ ಸೊಪ್ಪಿದ್ದರೆ ರುಬ್ಕೋಬೋದು, ಅದು ಇದಾಗುತ್ತೆ. ರುಬ್ಬಿದ್ರೆ ಏನಪ್ಪ ಅಂದರೆ ಸೊಪ್ಪೆ ಬಂದುಬಿಡುತ್ತೆ, ರಸ ಬರಲ್ಲ. ನೀವು ಇನ್ನೊಂದು ಸಲ ಕೈಯಲ್ಲಿ ಹಿಂಡಲೇಬೇಕಾಗುತ್ತೆ, ಅಷ್ಟೊಂದು ಒದಗಲ್ಲ ರುಬ್ಬಿದ್ರೆ. ನಮ್ಮಮ್ಮ ಏನು ಮಾಡ್ತಾರೆ ಅಂದರೆ, ಇದೆಲ್ಲ ಕಿತ್ಕೊಬಂದ್ಬಿಟ್ಟು ಇದನ್ನು ಮಾಮೂಲಿ ಕೈಯಲ್ಲಿ ಹಿಂಗೆ ನೀಟಾಗಿ ಒರೆಸ್ಬಿಟ್ಟು ರಸನ ಎಲ್ಲ ನೀಟಾಗಿ ಇದು ಮಾಡ್ತಾರೆ. ಸೊ ಅವರು ಕೂಡ ಹಾಗೆ ಮಾಡೋದು, ನೀವು ಕೂಡ ಹಾಗೆ ಮಾಡ್ಕೊಳ್ಳಿ. ಮಾಡಿಕೊಂಡು ಅದನ್ನು ಬಂದುಬಿಟ್ಟು ಒಂದು ಲೋಟಕ್ಕೆ, ಇಲ್ಲಾಂದರೆ ಒಂದು ಬೌಲ್ಗೆ ಅದ್ರದ್ದು ರಸನ ನೀಟಾಗಿ ಹಿಂಡ್ಕೊಂಡು ಆ ರಸನ ತಗೊಳ್ಳಿ. ಅಂದರೆ ಇದನ್ನು ನೀವು ಅಂದರೆ ಮಕ್ಕಳಿಗೆ, ದೊಡ್ಡವ್ರಿಗೆ ಆಗ್ಬೋದು, ಚಿಕ್ಕವ್ರಿಗೆ ಆಗ್ಬೋದು. ನನ್ನ ಮಗಳು ಬಂದ್ಬಿಟ್ಟು 8 ತುಂಬ 9 ತಿಂಗಳು ಅಂದರೆ
ಅವಳಿಗಿನ್ನ ಚಿಕ್ಕ ಮಗುನ ಅವಳಿಗೆ ನಾವು ಹಾಕ್ತಾಯಿದ್ದೀವಿ. ನಿಮ್ಗೆ ಹಾಕೋಕ್ಕೆ ಭಯ ಆದರೆ ನಾವಿವಾಗ ಹಾಕಿ ತೋರಿಸ್ತೀವಿ ನೋಡಿ ಯಾವ ರೀತಿ ಹಾಕೋದು ಅಂತ ಹೇಳ್ಬಿಟ್ಟು. ಅದು ಡೈರೆಕ್ಟ್ ಲೈವಲ್ಲೇ ಅವಳು ಹೆಂಗೆ ಮಾಡ್ತಾಳೆ ಅಂತಲೂ ಕೂಡ ನಾನು ನಿಮಗೆ ತೋರಿಸಿದ್ದೀನಿ ಇದರಲ್ಲಿ. ನೋಡಿ 100% ವರ್ಕ್ ಆಗುತ್ತೆ. ನಾವು ಇದನ್ನು ತುಪ್ಪಿಗೆ ಸೊಪ್ಪು, ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ತುಪ್ಪಿಗೆ ಸೊಪ್ಪು ಅಂತ ಕರೀತಾರೆ ಇದನ್ನು. ಜಾಸ್ತಿ ಖಾಲಿ ಸೈಟಲ್ಲಿ ಹಳ್ಳಿಗಳ ಕಡೆ, ಆಮೇಲೆ ಇದರಲ್ಲಿ ಇದು ಸೊಪ್ಪು ಸದೆ ಅಂತ ಇರ್ತಾವಲ್ಲ, ಸೊ ಅಂಥ ಕಡೆ ಬೆಳಿತಾವೆ ಇವು. ಮಳೆಗಾಲದಲ್ಲೂ ಅಷ್ಟೇ ಜಾಸ್ತಿ ಚಿಗುರ್ಕೊತವೆ. ಅಂಥ ಟೈಮಲ್ಲಿ ಇದನ್ನು ನೀವು ಇಲ್ಲಿ ನೋಡಿ ಈ ಥರ ನೀಟಾಗಿ ಹಿಂಡ್ಬಿಟ್ಟು ರಸನ ತೊಗೊಂಡು ಒಂದೊಂದು ಲೋಟಕ್ಕೆ ಅದರಲ್ಲಿ 3 ಡಿವೈಡ್ ಮಾಡಿದ್ದಾರೆ. ಇವರಿಬ್ಬರಿಗೆ ಮತ್ತು ನನ್ನ ಮಗಳಿಗೆ ಸ್ವಲ್ಪ ಅಂತ ಹೇಳ್ಬಿಟ್ಟು. ನನ್ನ ಮಗ ಏನು ಮಾಡ್ತಾ ಅಂತಂದರೆ ಅವನೇ ಫಸ್ಟು ಕುಡಿದ್ಬಿಡ್ತಾನೆ ಅಂದ್ಬಿಟ್ಟು ಇವನೇ ಫಸ್ಟು ಕುಡ್ಕೊಬಿಟ್ಟ. ಅದು ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ಆಮೇಲೆ ಇದು ಮಾಡ್ತಾನೆ. ಇವರಿಬ್ಬರು ಅಷ್ಟೇ, ಅವ್ರದ್ದು ನಾನು ವಿಡಿಯೋ ಮಾಡೋದಕ್ಕೆ ಹೋಗಲಿಲ್ಲ. ಅವರು ಕುಡಿದು ಒಂದು 10 ನಿಮಿಷ ಕೂತಿದ್ರು ಅಷ್ಟೇ. ಇಮ್ಮಿಡಿಯೇಟಾಗಿ ಆವಾಗಲೇ ಅವ್ರಿಗೆ ವಾಮಿಟಿಂಗ್ ಶುರು ಆಯಿತು. ವಾಮಿಟಿಂಗ್ ಅಂದರೆ ಅಂಥ ಸೀರಿಯಸ್ ವಾಮಿಟಿಂಗ್ ಅಲ್ಲ, ನಾರ್ಮಲ್ಲು. ಅಂದರೆ ಹೊಟ್ಟೆ ಎಲ್ಲ ಕಲಸಿ ಒಳಗಡೆ ಇರುತ್ತಲ್ಲ, ಸೊ ಅದನ್ನೆಲ್ಲ ಈಚೆಗಡೆ ತೆಗೆಯುತ್ತದು. ಅವರಿಬ್ಬರು ಬಾತ್ರೂಮಲ್ಲಿ ಹೋಗಿ ಮಾಡಿದ್ರು. ಸೊ ಅದು ನಾನು ಹಿಡಲಿಲ್ಲ, ಜಾಸ್ತಿ ಬಂದಿತ್ತು ಕಫ. ಅವನು ಸ್ಕೂಲ್ಗೆ ಹೋಗ್ತಿದ್ನಲ್ಲ, ಸೊ ಅವನಿಗೂ ಕೂಡ ಅದೇ ರೀತಿ ಆಗಿತ್ತು. ಇವಾಗ ನನ್ನ ಮಗಳಿಗೆ ಹಾಕ್ತಾಯಿದ್ದಾರೆ ನೋಡಿ, ನೀವೇ ನೋಡ್ತಾ ಇರ್ಬೋದು. ಅವಳಿಗೂ ಕೂಡ ಎಲ್ಲ ಹಾಕಿ ಮಾಮೂಲಿ ಲಾಸ್ಟಲ್ಲಿ ಇಳಿ ತೆಗೆದ್ಬಿಟ್ಟು ಅವನಿಗೂ ಕೂಡ ಎತ್ತಿಟ್ಟಿದ್ರು. ಇದನ್ನು ನೀವು ಹಾಕುವಾಗ ಹೊಟ್ಟೆಲ್ಲೇ ಹಾಕಬೇಕು ಬೆಳಗ್ಗೆ ಹೊತ್ತು. ಅವ್ರಿಗೆ ಊಟ ಗೀಟ, ಆಮೇಲೆ ದೊಡ್ಡವ್ರು ಅಂದರೆ ಈ ಥರ ಮಕ್ಕಳಿಗೆಲ್ಲ ಊಟ ಟಿಫನ್ ಇಲ್ಲಾಂದರೆ ಹಾಲು ಗೀಲು ಏನು ಕೊಡಬಾರ್ದು. ಚಿಕ್ಕ ಮಕ್ಳಿಗೂ ಅಷ್ಟೇ ಏನು ಹಾಲು ಕೊಡಬಾರ್ದು, ಖಾಲಿ ಹೊಟ್ಟೆಲ್ಲೇ ಹಾಕಬೇಕು. ನೋಡಿರಿ, ನೀವೇ ನೋಡ್ತಾ ಇದ್ದೀರಲ್ವ ಯಾವ ರೀತಿ ಬರ್ತಿದೆ ಅಂತ ಹೇಳ್ಬಿಟ್ಟು. ಸೊ ತೆಗಿತಾ ಇದ್ದರೆ ಬರ್ತಾನೆ ಇರುತ್ತೆ. ಅವಳಿಗೆ ವಾಮಿಟ್ ಬಂತು ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ, ಅದರಲ್ಲಿ ಸ್ವಲ್ಪ ಕಕ್ಬಿಟ್ಟಿದ್ಲು, ಅದು ಬಟ್ಟೆಗೆಲ್ಲ ಆಗಿತ್ತು. ನಮ್ಮಮ್ಮನೂ ಕೂಡ ಹಾಗೆ ಕೈ ಹಾಕಿ ಎಲ್ಲ ತೆಗಿತಾಯಿದ್ರು. ನೀವೇ ನೋಡಿರ್ಬೋದು ಎಷ್ಟು ಬಂದಿದೆ ಅಂತ ಹೇಳ್ಬಿಟ್ಟು. ನಾನು ಇನ್ನೂ ಸ್ವಲ್ಪ ಜಾಸ್ತಿ ಹಿಡಿಯೋಕ್ಕೆ ಹೋಗಲಿಲ್ಲ. ಮತ್ತು ಟಿಫನ್ ಏನಪ್ಪ ಅಂತಂದರೆ ನಮ್ಮದೆಲ್ಲ ಆಗಿತ್ತು. ನನ್ನ ಮಗ ತಿಂದಿರಲಿಲ್ಲ. ನಮ್ಮಮ್ಮನ ಮನೇಲಿ ಅಂದರೆ ಅವ್ವ ಅಂತಾನೆ, ಅವ್ರ ಮನೇಲೆ ತಿಂತೀನಿ ಚಿತ್ರಾನ್ನ ಮಾಡಿಸ್ಕೊಂಡು ಅಂತ ಬಂದಿದ್ದ. ನಾವು ಪುಳಿಯೋಗರೆ ಮಾಡಿದ್ದೋ, ಅವನಿಗೆ ಬೇಡ ಅಂತ ಅಂದ್ಬಿಟ್ಟು ಅಲ್ಲೇ ತಿಂತೀನಿ ಅಂದ. ಚಿತ್ರಾನ್ನ ಮಾಡು ಅಂತ ಅಂದಿದ್ದ. ನಮ್ಮಮ್ಮ ಕೂಡ ಮಾಡಿದ್ರು. ಅವ್ರದ್ದೆಲ್ಲ ಇವಾಗ ನಾಷ್ಟ ಆಯಿತು. ಸೊ ಮ್ಯಾಂಗೋ ತಂದಿದ್ರು ನಮ್ಮಪ್ಪ. ಮ್ಯಾಂಗೋನು ಕೂಡ ಕಟ್ ಮಾಡಿ ಎಲ್ಲ ಎತ್ತಿಟ್ಟಿದ್ರು. ಸೊ ಅದನ್ನು ಕೂಡ ತಿಂತಾಯಿದ್ದಾರೆ. ಸೊ ಫ್ರೆಂಡ್ಸ್, ಈ ವ್ಲಾಗು ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಯಾರ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸೊ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಗೊತ್ತಲ್ಲ, ಒಂದೇ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ನಿಮ್ಮ ಲೈಕ್ ಅನ್ನೋದು ನನಗೆ ತುಂಬಾ ಇಂಪಾರ್ಟೆಂಟು. ಯಾಕಂದರೆ ತುಂಬ ಜನಕ್ಕೆ ವಿಡಿಯೋ ಶೇರ್ ಆಗುತ್ತೆ. ಮತ್ತು ನೈಟ್ ಏನಪ್ಪ ಅಂತಂದರೆ ರೊಟ್ಟಿ ಮಾಡಿದರು. ಸೊ ರೊಟ್ಟಿ ತಿನ್ನೋಣ ಅಂತ ಹೇಳ್ಬಿಟ್ಟು ರೊಟ್ಟಿ ಮತ್ತು ಚಟ್ನಿ ಮಾಡಿದರು. ಅದನ್ನು ಕೂಡ ಅವನೇ ಕೇಳಿದ್ದ. ಅದನ್ನೇ ಮಾಡೋಣ ಅಂತ ಹೇಳ್ಬಿಟ್ಟು ಅವರು ಕೂಡ ರೊಟ್ಟಿಗೆ, ಅಂದರೆ ಇದನ್ನು ದೋಸೆ ಅನ್ನಲ್ಲ, ನಾವು ರೊಟ್ಟಿ ಅಂತ ಅಂತೀವಿ. ಒಬ್ಬರು ರೊಟ್ಟಿನ ಕೈಯಲ್ಲಿ ಇದು ಮಾಡ್ತಾರೆ, ನಮ್ಮಮ್ಮ ಸೋಟಲ್ಲಿ ಹಾಕ್ತಾರೆ. ಅದು ಕೂಡ ರೊಟ್ಟಿ ಥರನೇ ಬರುತ್ತೆ. ನಾವು ಇದನ್ನು ಆಯಿಲ್ಗೆ ಹಾಕಲ್ಲ, ಮಾಮೂಲಿ ಸೇಮ್ ರೊಟ್ಟಿ ಥರನೇ ಇರುತ್ತೆ. ಹಾಗೆ ಗೊತ್ತಲ್ಲ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ರೀತಿ ಇರಲಿ. ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು ಆಲ್. ಬಾಯ್ ಬಾಯ್.